ಇನ್ನು ಮುಂದೆ ಈಗ 41 ಇತ್ತು, ಈಗ 40 ಕೊಡ್ತೀವಿ ಅನ್ನೋ ಮಾತಾಡಿದ್ದಾರೆ ಕೇಂದ್ರ ಆಯೋಗದವರು. ಅದರಲ್ಲೂ ಅರವಿಂದ್ ಪನಗರಿಯ ನೇತೃತ್ವದ ಹಣಕಾಸು ಆಯೋಗ ಏನದಪ್ಪ ಅಂದ್ರೆ ಮೋಸ್ಟ್ಲಿ ಈ ಬರುವ ಅಕ್ಟೋಬರ್ದೊಳಗೆ ತನ್ನ ಶಿಫಾರಸು ಮಾಡುವ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಅಂದರೆ ರಾಜ್ಯಗಳ ಬೆಳವಣಿಗೆ ಆಗಬೇಕು, ಅಲ್ಲಿ ಒಂದು ತೆರಿಗೆನ ಸಂಗ್ರಹ ಮಾಡಿರ್ತದೆ, ಆ ತೆರಿಗೆನ ಸರಿಯಾಗಿ ಹಂಚಬೇಕು, ಇವೆಲ್ಲ ಡಿಸ್ಕಷನ್ ಜೋರು ನಡೆದಿದ್ದಾವೆ. ಇಂಥ ಸಂದರ್ಭದಲ್ಲ ಈ ನಮ್ಮ ಮೋದಿ ಸರ್ಕಾರನ್ರಿ ಅಥವಾ ಕೇಂದ್ರ ಸರ್ಕಾರನ್ರಿ ರಾಜ್ಯಗಳಿಗೆ ಕೊಡುವ ತೆರಿಗೆ ಪಾಲನೆ ಕಡಿಮೆ ಮಾಡುವ ಎಲ್ಲ ಸಾಧ್ಯತೆಗಳು ಹೆಚ್ಚಿದ್ದಾವೆ ಅಂತೇಳಿ ರಿಪೋರ್ಟ್ಸ್ ಬರ್ತಾಯಿದ್ದಾವೆ. ಈಗ 40% ಇದ್ದ ನಮಗೆ ಎಷ್ಟು 50,000 ಕೋಟಿ ರೂಪಾಯಿ ಬಂದರೆ ಹೆಚ್ಚು. ಇನ್ನು ಮತ್ತೊಂದು ಪಾಯಿಂಟ್ ಕಡಿಮೆ ಮಾಡಿದ್ರಪ್ಪ ಅಂದ್ರೆ ಇನ್ನೂ ಕಡಿಮೆ ಆಗ್ತದೆ. 30-35 ಸಾವಿರ ತನಕ ಬಂದು ಹೋಗ್ತದೆ, 35,000 ಕೋಟಿ ತನಕ, 30,000 ಕೋಟಿ ತನಕ. ಮತ್ತು ತೆರಿಗೆ ತೆಗೆದುಕೊಂಡಂಥ ಕೇಂದ್ರ ಸರ್ಕಾರ ಕೇವಲ 30-35 ಸಾವಿರ ಕೋಟಿ ರೂಪಾಯಿ ಕೊಟ್ಟರೆ ಇದರ ಅಭಿವೃದ್ಧಿ ಹೆಂಗೆ ಆಗೋದು ರಾಜ್ಯದ? ಹೆಂಗೆ ಪ್ರತಿಯೊಂದು ರಾಜ್ಯದ್ದು ಅದು ಇಲ್ಲ ಅಂತಲ್ಲ. ಅದು ಕರ್ನಾಟಕದ ಸ್ವಲ್ಪ ಹೆಚ್ಚು ಅನ್ನಿಸ್ತದೆ. ಯಾಕಪ್ಪ ಅಂತಂದ್ರೆ ಕರ್ನಾಟಕದಲ್ಲೇ ಡಬಲ್ ಇಂಜಿನ್ ಸರ್ಕಾರ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತದ. ಅದಕ್ಕಾಗಿನ ಇದು ಕೇಂದ್ರದ ಹೊಸ ಅಸ್ತ್ರ ಶುರು ಮಾಡಿದ ಅಂಥೇಳಿ ಸಿದ್ದರಾಮಯ್ಯ ಟೀಕೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ತೆರಿಗೆ ಹಂಚಿಕೆ, ಸರಕು ಮತ್ತು ಸೇವಾ ತೆರಿಗೆ ಅಂದರೆ GST, ಪ್ರಕೃತಿ ವಿಕೋಪ ಪರಿಹಾರದಲ್ಲಿ ಅನ್ಯಾಯ. ಈಗ ಅನ್ಯಾಯ ಆಗಿದೆ ಇದ್ರೊಳಗೆ ನಮಗೆ, ನಮ್ಗೆ ಬರಬೇಕಾದ ಪಾಲು ಸರಿಯಾಗಿ ಬರ್ತಾಯಿಲ್ಲ, ಮತ್ತೆ ಅನ್ಯಾಯ ಏನು ರೀ ಇದೆಲ್ಲ ನಿಮ್ಮದು ಅಂತ ಕೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಜೊತೆಗೆ ಹೊಸ ಶಿಕ್ಷಣ ನೀತಿ, UGC ನಿಯಮಾವಳಿಗಳ ತಿದ್ದುಪಡಿಯೂ ಸೇರಿದಂತೆ ಕೇಂದ್ರ ಸರ್ಕಾರದ ಪ್ರತಿಯೊಂದು ಕ್ರಮವು ರಾಜ್ಯವನ್ನು ಶಿಕ್ಷಿಸುವ ದುರುದ್ದೇಶದಿಂದ ಕೂಡಿದೆ ಅಂತ ಟೀಕೆ ಮಾಡ್ತಾಯಿದ್ದಾರೆ. ಈಗ ನಿಮ್ಗೆ ಗೊತ್ತದ ಏನಪ್ಪ ಅಂದ್ರೆ ಈ UGC ನಿಯಮಾವಳಿ ತಿದ್ದುಪಡಿ ಮಾಡಲಿಕ್ಕೆ ಹೊರಟಿದ್ದಾರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ. ಯಾಕಪ್ಪ ಅಂತಂದ್ರೆ ಎಲ್ಲರೂ ಕೇಂದ್ರದ ಕೈಗೊಂಬಿದ್ದಾರಪ್ಪ ರಾಜ್ಯಪಾಲರು, ತಮಗೆ ಬೇಕಾದಂಥವ್ರು ಕುಲಪತಿಯಾಗಿ ನೇಮಿಸ್ತಾರೆ, ಮತ್ತು ನಮ್ಮ ಆಡಳಿತಕ್ಕೆ ತೊಂದರೆ ಕೊಡ್ತಾರೆ. ನಮ್ಮ ದುಡ್ಡು ಹಾಕೋದು, ನಾವು ಮಾಡೋದೆಲ್ಲ ಮಾಡೋದು, ಇನ್ನೊಬ್ಬರು ಸೇವೆ ಏನಪ್ಪ ಇದು